ಮೋದಿಗೆ ಅಸಲಿ ಅಗ್ನಿ ಪರೀಕ್ಷೆ ಶುರು. ದೀದಿ ದಿಟ್ಟ ಹೆಜ್ಜೆಗೆ ಕಮಲ ವಿಲವಿಲ. 4+1 ರಾಜ್ಯ ಬಿಜೆಪಿ ಮುಕ್ತವಾಗುತ್ತಾ? ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಇದೀಗ ಅಸಲಿ ಅಗ್ನಿ ಪರೀಕ್ಷೆ ಎದುರಾಗಿದೆ. ಉತ್ತರದ ರಾಜ್ಯಗಳಲ್ಲಿ ಗೆದ್ದು ಗದ್ದುಗೆ ಹಿಡಿದಂತಲ್ಲ ಈ ವರ್ಷ ನಡೆಯೋ 4+1 ರಾಜ್ಯ ಗೆಲ್ಲೋದು. ಅದರಲ್ಲೂ ದೀದಿ ಭದ್ರಕೋಟೆ ಮೇಲೆ ಪದೇ ಪದೇ ದಂಡೆತ್ತಿ ಹೋಗೋ ಮೋದಿ ಅವರ ಕಮಲ ಪಡೆಗೆ ಇದೀಗ ನಿಜಕ್ಕೂ ಅಸಲಿ ಶಾಕ್ ಎದುರಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ದೀದಿ ಇಟ್ಟ ದಿಟ್ಟ ಹೆಜ್ಜೆ ಅಂತಿಂತದ್ದಲ್ಲ. ಹಾಗಾದ್ರೆ ದೀದಿ ಭದ್ರಕೋಟೆ ಸ್ಟಾಲಿನ್ ಸಾಮ್ರಾಜ್ಯವನ್ನ ಬಿಜೆಪಿ ಕಸಿಯುತ್ತಾ ಕುಸಿದು ಬೀಳುತ್ತಾ ಕೇರಳದಂತ ಸಣ್ಣ ರಾಜ್ಯವನ್ನಾದ್ರೂ ಕಬ್ಜಾ ಮಾಡೋದಕ್ಕಾಗುತ್ತಾ? ಹಾಗಾದ್ರೆ ಏನಿದು 4+1 ರಾಜ್ಯ ಬಿಜೆಪಿ ಮುಕ್ತವಾಗುತ್ತಾ ಅನ್ನೋದನ್ನ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮಾತೆತ್ತಿದ್ರೆ ದೇಶವನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ, ಎಲ್ಲೆಲ್ಲೂ ಬಿಜೆಪಿ ಬಾವುಟ ಹಾರಿಸ್ತೀವಿ ಅಂತೇಳಿ ಬಿಜೆಪಿ ನಾಯಕರು ಜಂಬ ಕುಚ್ಕೊಂತಿರ್ತಾರೆ. ಆದ್ರೆ ಇಡೀ ದೇಶದ ರಾಜಕೀಯವನ್ನ ಗಮನಿಸಿದಾಗ ಬಿಜೆಪಿ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರಬಹುದು. ಈ ಮಧ್ಯೆ ಅರ್ಧಕ್ಕರ್ಧ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ದರ್ಬಾರ್ ಇದೆ. ಬಿಜೆಪಿ ಆ ರಾಜ್ಯಗಳನ್ನ ಗೆಲ್ಲೋದಕ್ಕೆ ಈಗಲೂ ತಿಣುಕಾಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳು ಬಿಜೆಪಿಗೆ ಕಬ್ಬಿಣದ ಕಡಲೆಯಾಗಿ ಮಾರ್ಪಟ್ಟಿವೆ. ನಿಮ್ಗೆ ಗೊತ್ತಿರಲಿ, ದಕ್ಷಿಣ ಭಾರತದಲ್ಲಿ 2008ರವರೆಗೂ ಬಿಜೆಪಿ ಖಾತೆಯನ್ನೇ ತೆರೆದಿರಲಿಲ್ಲ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಭದ್ರಕೋಟೆಯನ್ನ ನಿರ್ಮಿಸಿಕೊಂಡಿವೆ. ಆದ್ರೆ ಕರ್ನಾಟಕದಲ್ಲಿ 2008ರಲ್ಲಿ ಕಮಲ ಅರಳಿದ್ದೆ ತಡ ಅಲ್ಲಿಂದ ದಕ್ಷಿಣ ಭಾರತದಲ್ಲಿ ತನ್ನ ಸಾಮ್ರಾಜ್ಯ ವಿಸ್ತರಣೆಗೆ ಮುಂದಾಗಿದೆ. ಆದ್ರೆ ಇದುವರೆಗೂ ಸಾಧ್ಯವಾಗ್ತಾನೇ ಇಲ್ಲ. ಇದೇ ರೀತಿ ಬಿಜೆಪಿ ಗೆಲುವಿಗೆ ಉತ್ತರದಲ್ಲಿ ಕಠಿಣ ಸವಾಲಾಗಿ ಪರಿಣಮಿಸಿರುವುದು ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ ರಾಜ್ಯಗಳು. ಹೀಗಾಗಿ ದೇಶದ ಒಟ್ಟು 31 ಅಸೆಂಬ್ಲಿಗಳ ಪೈಕಿ ಬಿಜೆಪಿ ಗೆದ್ದಿರೋದು 12 ಕಡೆ ಮಾತ್ರ. ಇನ್ನು 17 ಅಸೆಂಬ್ಲಿಗಳಲ್ಲಿ ಇತರೆ ಪಕ್ಷಗಳು ಅಧಿಕಾರ ಹಿಡಿದಿವೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ದೇಶದ ಬಹುತೇಕ ಭೂಪ್ರದೇಶವನ್ನ ಬಿಜೆಪಿ ಆವರಿಸಿಕೊಂಡಿದೆ. ಹೀಗಿದ್ರೂ ಪ್ರಧಾನಿ ಮೋದಿಗೆ ಈ ವರ್ಷ ಅಸಲಿ ಅಗ್ನಿ ಪರೀಕ್ಷೆ ಎದುರಾಗಿದೆ. ಈ ವರ್ಷ ನಡೆಯೋ 4 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಬಿಜೆಪಿ ಗೆದ್ದು ಗದ್ದುಗೆ ಹಿಡಿದ್ರೆ ಆಲ್ಮೋಸ್ಟ್ ಬಿಜೆಪಿ ಭಾರತದ ಮೇಲೆ ಬಿಗಿ ಹಿಡಿತ ಸಾಧಿಸಿದಂತೆಯೇ ಲೆಕ್ಕ. ನಿಮ್ಗೆ ಗೊತ್ತಿರಲಿ, ಈ ವರ್ಷ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಮತ್ತು ಅಸ್ಸಾಂ ರಾಜ್ಯಗಳು ಹಾಗೇನೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಚುನಾವಣೆ ನಡೆಯಲಿದೆ. ಸದ್ಯ ಪುದುಚೇರಿಯಲ್ಲಿ ಎನ್ಡಿಎ ಸರ್ಕಾರವಿದೆ. ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳದಲ್ಲಿ ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳ ಸರ್ಕಾರವಿದೆ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ರೂಲ್ ಮಾಡ್ತಿದೆ. ಹೀಗಾಗಿ 4 ದೊಡ್ಡ ರಾಜ್ಯಗಳ ಪೈಕಿ ಒಂದಾದ್ರೂ ಬಿಜೆಪಿ ಗೆಲ್ಲುತ್ತಾ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ. ಅಷ್ಟೇ ಅಲ್ಲ, ಇದು ಮೋದಿ ಮತ್ತು ಅಮಿತ್ ಶಾ ಅವರ ಶಕ್ತಿ ಸಾಮರ್ಥ್ಯಕ್ಕೆ ನಿಜಕ್ಕೂ ಅಗ್ನಿ ಪರೀಕ್ಷೆ ಅಂದ್ರೆ ತಪ್ಪಾಗಲಾರದು. ನಿಮ್ಗೆ ಗೊತ್ತಿರಲಿ, 2011ರಿಂದ ಪಶ್ಚಿಮ ಬಂಗಾಳ ರಾಜ್ಯ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ. 2011, 2016 ಮತ್ತು 2021 ಹೀಗೆ 3ಕ್ಕೆ 3 ಸಲವೂ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಗೆದ್ದು ಬೀಗಿದೆ. ಈ ನಡುವೆ ಪಶ್ಚಿಮ ಬಂಗಾಳ ರಾಜ್ಯವನ್ನ ಗೆಲ್ಲೋದಕ್ಕೆ ಮೋದಿ ಮತ್ತು ಅಮಿತ್ ಶಾ ಪದೇ ಪದೇ ತಮ್ಮ ದಂಡು ದಾಳಿಯನ್ನ ಕಟ್ಕೊಂಡು ದಂಡೆತ್ತಿ ಹೋಗ್ತಾ ಇದ್ರು ಏನು ಪ್ರಯೋಜನವಾಗ್ತಿಲ್ಲ. ಹೀಗಾಗಿ ಈ ಸಲ ಬಿಹಾರದ ಜೊತೆಗೆ ಪಶ್ಚಿಮ ಬಂಗಾಳವನ್ನ ಗೆಲ್ಲಲೇಬೇಕು ಅಂತೇಳಿ ಪಣ ತೊಟ್ಟಿದ್ದ ಮೋಶಾ ಜೋಡಿ ಕಳೆದೊಂದು ವರ್ಷದಿಂದಲೇ ಭರ್ಜರಿ ಪ್ರಿಪರೇಷನ್ ಮಾಡ್ಕೊಂತಿದೆ. ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಿಂದಾಗ್ಗೆ ಪಶ್ಚಿಮ ಬಂಗಾಳಕ್ಕೆ ಭೇಟಿ ಕೊಟ್ಟು ಬರ್ತಿದ್ದಾರೆ. ಇತ್ತೀಚೆಗೆ ಭೇಟಿ ಕೊಟ್ಟಿದ್ದ ವೇಳೆ ಪಶ್ಚಿಮ ಬಂಗಾಳದಲ್ಲಿ ಒಳನುಸುಳುಕೋರರನ್ನ ಗುರುತಿಸುವುದಲ್ಲದೆ ಅವರನ್ನ ಓಡಿಸುತ್ತೇವೆ. 2026ರ ಚುನಾವಣೆಯಲ್ಲಿ ಬಿಜೆಪಿ 3/2 ಬಹುಮತದೊಂದಿಗೆ ಇಲ್ಲಿ ಸರ್ಕಾರ ರಚಿಸಲಿದೆ ಅಂತ ಹೇಳಿದ್ದಾರೆ. ಮಹಿಳಾ ಸಂರಕ್ಷಣೆ ಕುರಿತು ಟಿಎಂಸಿಯನ್ನ ಟೀಕಿಸಿದ್ದ ಅಮಿತ್ ಶಾ ಸಂಜೆ 7 ಗಂಟೆಯ ನಂತರ ಮಹಿಳೆಯರು ತಮ್ಮ ಮನೆಗಳಿಂದ ಹೊರಗೆ ಕಾಲಿಡಬಾರದು ಅಂತ ಅಧಿಕೃತವಾಗಿ ಹೇಳಲಾಗಿದೆ. ನಾವು ಯಾವ ಯುಗದಲ್ಲಿ ಬದುಕುತ್ತಿದ್ದೇವೆ? ನಾವು ಮೊಘಲ್ ಕಾಲದಲ್ಲಿ ಬದುಕುತ್ತಿದ್ದೇವೆಯೇ ಅಂತೇಳಿ ಮಮತಾ ಬ್ಯಾನರ್ಜಿ ಅವರನ್ನ ಅಮಿತ್ ಶಾ ಟೀಕಿಸಿದ್ರು. ಇದಕ್ಕೆ ಅಷ್ಟೇ ಖಾರವಾಗಿ ರಿಯಾಕ್ಟ್ ಮಾಡಿದ್ದ ಅಲ್ಲಿನ ಶಿಕ್ಷಣ ಸಚಿವ ಬ್ರಾತ್ಯ ಬಸು ಅಮಿತ್ ಶಾ ರಾಜ್ಯಕ್ಕೆ ಬಂದು ಸುಳ್ಳು ಹರಡುತ್ತಿದ್ದಾರೆ, ಆಧಾರರಹಿತ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಬಿಜೆಪಿ ಮುಂದಿನ ಚುನಾವಣೆಯಲ್ಲಿ 50 ಸೀಟುಗಳನ್ನು ಕೂಡ ದಾಟೋದಿಲ್ಲ, ಅವಮಾನಕರ ಸೋಲನ್ನ ಅನುಭವಿಸುತ್ತದೆ. ಅಮಿತ್ ಶಾ ರಾಜ್ಯಕ್ಕೆ ಪ್ರವಾಸಿ ರೀತಿ ಬಂದು ಹೋಗುತ್ತಲೇ ಇರುತ್ತಾರೆ. ಅಂತಹ ಭೇಟಿಗಳಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ರು. ಇತ್ತ ಅಮಿತ್ ಶಾ ಅವರ ಹೇಳಿಕೆಗೆ ಮಮತಾ ಬ್ಯಾನರ್ಜಿ ಕೂಡ ತಿರುಗೇಟನ್ನ ಕೊಟ್ಟಿದ್ರು. ಒಂದು ವೇಳೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರವೇ ನುಸುಳುಕೋರ ಭಯೋತ್ಪಾದಕರು ಇರುವುದಾದರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಹಾಗೂ ದೆಹಲಿ ಆತ್ಮಾಹುತಿ ಕಾರ್ ಬಾಂಬ್ ಸ್ಫೋಟ ಹೇಗೆ ಸಂಭವಿಸಿತು ಅಂತ ಪ್ರಶ್ನೆ ಮಾಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಶಕುನಿಯ ಶಿಷ್ಯ ದುಶ್ಯಾಸನ ಪಶ್ಚಿಮ ಬಂಗಾಳಕ್ಕೆ ಬಂದು ಮಾಹಿತಿ ಸಂಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಶೀಘ್ರವೇ ಚುನಾವಣೆ ಸಮೀಪಿಸುತ್ತಿರೋದ್ರಿಂದ ದುಶ್ಯಾಸನ ಮತ್ತು ದುರ್ಯೋಧನ ಬಂಗಾಳಕ್ಕೆ ಬಂದು ಹೋಗುತ್ತಿದ್ದಾರೆ. ಅವರಿಗೆ ಬಂಗಾರದ ಬಂಗಾಳವನ್ನ ನಿರ್ಮಿಸುವುದು ಬೇಕಾಗಿಲ್ಲ, ಆದ್ರೆ ಅವರು ರಾಜ್ಯವನ್ನ ನಾಶ ಮಾಡಲು ಬಯಸುತ್ತಿದ್ದಾರೆ ಅಂತೇಳಿ ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ. ಆ ಮೂಲಕ ಅಮಿತ್ ಶಾ ಅವರನ್ನ ದುಶ್ಯಾಸನರಿಗೆ ಮತ್ತು ಪ್ರಧಾನಿ ಮೋದಿ ಅವರನ್ನ ದುರ್ಯೋಧನರಿಗೆ ಹೋಲಿಕೆ ಮಾಡಿ ಟೀಕಿಸಿದ್ದಾರೆ. ನಿಮ್ಗೆ ಗೊತ್ತಿರಲಿ,
ರಾಜ್ಯದಲ್ಲಿ 294 ಅಸೆಂಬ್ಲಿ ಸೀಟುಗಳನ್ನು ಹೊಂದಿರೋ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ 2021ರಲ್ಲಿ ಟಿಎಂಸಿ 213 ಸೀಟುಗಳ ಅಭೂತಪೂರ್ವ ಗೆಲುವು ಸಾಧಿಸಿದ್ರೆ ಬಿಜೆಪಿ ಕೇವಲ 77 ಸೀಟುಗಳಿಗೆ ಕುಸಿದಿತ್ತು. ಅದೇ ರೀತಿಯ ಹೀನಾಯ ಸೋಲು ಈ ಸಲವೂ ಮರುಕಳಿಸುವ ಭೀತಿ ಬಿಜೆಪಿ ನಾಯಕರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಹೀಗಿದ್ರೂ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಈ ಸಲ ಬಿಜೆಪಿ ಬೆನ್ನಿಗೆ ನಿಂತಿವೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರ ಪತನವಾಗುತ್ತೆ, ಬಿಜೆಪಿ ಗೆದ್ದು ಗದ್ದುಗೆ ಹಿಡಿಯುತ್ತೆ ಅಂತೆಲ್ಲ ಭವಿಷ್ಯ ಹೇಳ್ತಿವೆ. ಮೈನ್ ಸ್ಟ್ರೀಮ್ ಮೀಡಿಯಾಗಳ ಭವಿಷ್ಯ ನಿಜವಾಗಿದ್ದೇ ಆದ್ರೆ ಮೋದಿ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದಂತೆಯೇ ಲೆಕ್ಕ. ಇನ್ನ ಇದೇ ವೇಳೆ ಮಮತಾ ಬ್ಯಾನರ್ಜಿ ಬಿಜೆಪಿ ಮೇಲೆ ಮತ್ತೊಂದು ಗಂಭೀರ ಆರೋಪವನ್ನು ಹೊರಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ದೊಡ್ಡ ಹಗರಣ, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಸಿಕೊಂಡು ಇದನ್ನ ಮಾಡಲಾಗ್ತಿದೆ ಅಂತೇಳಿ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಎಸ್ಐಆರ್ ಹೆಸರಿನಲ್ಲಿ ಆಯೋಗವು ನೀಡುತ್ತಿರುವ ಕಿರುಕುಳಕ್ಕೆ ಮತದಾರರು ಬೇಸತ್ತು ಹೋಗಿದ್ದಾರೆ. ರಾಜ್ಯದ ಅರ್ಹ ಮತದಾರರಲ್ಲಿ ಒಬ್ಬ ವ್ಯಕ್ತಿಯ ಹೆಸರಾದರೂ ಮತದಾರರ ಪಟ್ಟಿಯಿಂದ ಕೈಬಿಟ್ಟು ಹೋದ್ರೆ ಟಿಎಂಸಿ ಕಾರ್ಯಕರ್ತರು ನವದೆಹಲಿಯಲ್ಲಿ ಚುನಾವಣಾ ಆಯುಕ್ತರ ಕಚೇರಿಗೆ ಗೆರವು ಹಾಕಲಿದ್ದಾರೆ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನ ಪಶ್ಚಿಮ ಬಂಗಾಳ ಬಿಟ್ಟು ದಕ್ಷಿಣದ ಕಡೆ ಬರೋದಾದ್ರೆ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳು ಪ್ರಾದೇಶಿಕ ಪಕ್ಷಗಳ ಭದ್ರಕೋಟೆಗಳಾಗಿ ಮಾರ್ಪಟ್ಟಿವೆ. ದ್ರಾವಿಡ ಜನರನ್ನ ಬಿಜೆಪಿಯವರು ಅಷ್ಟು ಸುಲಭವಾಗಿ ಸೆಳೆಯೋದು ಸಾಧ್ಯವಿಲ್ಲ. ತಮಿಳುನಾಡಿನ ಜನ ಸ್ಟಾಲಿನ್ ಬೆನ್ನಿಗೆ ಭದ್ರವಾಗಿ ನಿಂತಿದ್ದಾರೆ. ಇಲ್ಲಿನ ವಿಪಕ್ಷ ಎಐಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿರೋ ಬಿಜೆಪಿ ಸೀಟು ಹಂಚಿಕೆ ಒಪ್ಪಂದ ಮಾಡಿಕೊಳ್ಳಲು ಮುಂದಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಉಲ್ಟಾ ಹೊಡೆದ ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಸೀಟು ಹಂಚಿಕೆ ಅಧಿಕಾರ ಹಂಚಿಕೆ ಒಪ್ಪಂದವೇ ಆಗಿಲ್ಲ, ನಾನೇ ಸಿಎಂ ಅಭ್ಯರ್ಥಿ ಅಂತ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಈ ಸಲ ತಮಿಳುನಾಡಿನಲ್ಲಿ ಬಿಜೆಪಿ ಬೇಳೆ ಬೇಯಲ್ಲ ಅನ್ನೋದು ಪಕ್ಕಾ ಆದಂತಾಗಿ ಹೋಗಿದೆ. ಇನ್ನ ಕೇರಳ ವಿಷಯಕ್ಕೆ ಬರೋದಾದ್ರೆ ಕೇರಳದಲ್ಲಿ ಎಡಪಕ್ಷಗಳ ಪ್ರಾಬಲ್ಯ ಮೊದಲಿಂದಲೂ ಇದೆ. ಎಡಪಕ್ಷಗಳ ಜೊತೆ ಕಾಂಗ್ರೆಸ್ ಮೈತ್ರಿ ಇರೋದ್ರಿಂದ ಇಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗೋ ಸಾಧ್ಯತೆ ಇದೆ. ಆದ್ರೆ ಇತ್ತೀಚೆಗಷ್ಟೇ ಕೇರಳ ರಾಜಧಾನಿ ತಿರುವನಂತಪುರಂ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿರೋದು ಬಿಜೆಪಿಗೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಗೆಲುವಿನ ಆಸೆ ಚಿಗುರೊಡೆಯುವಂತೆ ಮಾಡಿದೆ. ಕೇರಳದಲ್ಲಿ ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ಫಿಕ್ಸಿಂಗ್ ಮ್ಯಾಚ್ ನಡೆಯುತ್ತಿದೆ. ಇದು ಶೀಘ್ರದಲ್ಲೇ ಕೊನೆಗೊಳ್ಳುತ್ತೆ ಅಂತೇಳಿ ಪ್ರಧಾನಿ ಮೋದಿ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರ್ಲಿ, ಹೇಳಿ ಕೇಳಿ ಕೇರಳ ದೇವರ ಒಲವಿನ ನಾಡು, ಅಂದ್ರೆ ಗಾಡ್ಸ್ ಓನ್ ಕಂಟ್ರಿ. ಹೀಗಾಗಿ ಇಲ್ಲಿನ ಶಬರಿಮಲೆ ದೇಗುಲಕ್ಕೆ ಮಹಿಳೆಯರ ಪ್ರವೇಶ ವಿಷಯ, ಮಂದಿರ ಮಸೀದಿ ದಂಗಲ್ ಸೇರಿದಂತೆ ಹಲವು ವಿಷಯಗಳನ್ನು ಇಟ್ಕೊಂಡು ಬಿಜೆಪಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದೆ. ಆದ್ರೆ ಅದು ವರ್ಕೌಟ್ ಆಗಲ್ಲ ಅನ್ನೋ ಮಾತುಗಳು ಇವೆ. ಅದೇನೇ ಇದ್ರೂ ಈ ಸಲ ಕೇರಳದಲ್ಲಿ ಮತ್ತೆ ಎಡಪಕ್ಷಗಳಿಗೆ ಅಧಿಕಾರ ಸಿಕ್ಕೇ ಸಿಗುತ್ತೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಇತ್ತ ಎಲ್ಡಿಎಫ್ ವಿರುದ್ಧ ಆಡಳಿತ ವಿರೋಧಿ ಭಾವನೆಯ ಹೊರತಾಗಿಯೂ ಶಶಿ ತರೂರ್, ಕೆಸಿ ವೇಣುಗೋಪಾಲ್ ಮತ್ತು ಇತರೆ ಮಹತ್ವಾಕಾಂಕ್ಷಿಯ ಪಕ್ಷದ ನಾಯಕರನ್ನ ಸಮತೋಲನಗೊಳಿಸುವ ಮತ್ತು ಚುನಾವಣೆಯನ್ನ ಗೆಲ್ಲಿಸುವಲ್ಲಿ ಕಾಂಗ್ರೆಸ್ ಪ್ರಮುಖ ಸವಾಲನ್ನ ಎದುರಿಸುತ್ತಿದೆ. ಇದನ್ನ ಮೀರಿ ಇಲ್ಲೇನಾದ್ರೂ ಕಾಂಗ್ರೆಸ್ ಗೆದ್ದು ಗದ್ದುಗೆ ಹಿಡಿದ್ರೆ ದಕ್ಷಿಣದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸಿದಂತೆಯೇ ಲೆಕ್ಕ. ಯಾಕಂದ್ರೆ ಈಗಾಗಲೇ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇದೇ ರೀತಿ ಕೇರಳದಲ್ಲೂ ಕಾಂಗ್ರೆಸ್ ಗೆದ್ದು ಗದ್ದುಗೆ ಹಿಡಿದ್ರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಮತ್ತಷ್ಟು ಸ್ಟ್ರಾಂಗ್ ಆಗಲಿದೆ. ಜೊತೆಗೆ ಇಂಡಿಯಾ ಒಕ್ಕೂಟ ಎನ್ಡಿಎ ಪಕ್ಷಗಳನ್ನ ದಕ್ಷಿಣ ಭಾರತದಿಂದ ಹೊರಗೆ ಓಡಿಸೋದು ಪಕ್ಕಾ. ಅದೇ ರೀತಿ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಗೆದ್ದು ಗದ್ದುಗೆ ಹಿಡಿಯೋ ಕನಸಿಗೆ ಬಲ ಬರೋದಂತೂ ಗ್ಯಾರಂಟಿ. ಹೀಗಾಗಿ ಈ ಸಲ ಕೇರಳ ಗೆಲ್ಲೋದು ಕಾಂಗ್ರೆಸ್ಗೆ ಅನಿವಾರ್ಯವಾಗಿದೆ. ಹೀಗಾಗಿನೇ ಕೇರಳ ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆಗಳನ್ನ ಮಾಡಲಾಗ್ತಿದೆ. ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಪ್ರಸ್ತುತ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಅಲ್ಲಿ ಮುಖ್ಯಮಂತ್ರಿ ಆಗಲು ಬಯಸುತ್ತಾರೆ. ವೇಣುಗೋಪಾಲ್ ಸೇರಿದಂತೆ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಅನೇಕ ಹಿರಿಯ ನಾಯಕರು ಬಯಸುತ್ತಿದ್ದಾರೆ. ಅದೇನೇ ಇದ್ರೂ ಈ ವರ್ಷದ ಮಾರ್ಚ್ನಿಂದ ಮೇ ತಿಂಗಳ ಒಳಗೆ ನಡೆಯಬಹುದಾದ ಪಂಚರಾಜ್ಯ ಚುನಾವಣೆ ಬಿಜೆಪಿಗೆ ನಿಜಕ್ಕೂ ಅಗ್ನಿ ಪರೀಕ್ಷೆಯಾದ್ರೆ ಕಾಂಗ್ರೆಸ್ಗೆ ಅಸ್ತಿತ್ವ ಉಳಿಸಿಕೊಂಡು ಪುಟದೇಳೋ ಪ್ರಯತ್ನವಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.